ಅಲ್ಲಿಂದ ಶುರುವಾದ ಒಡನಾಟ ಅಂಬರೀಷ್ ಅವರ ಜೊತೆ ಸುಮಾರು ಒಂದು 22 ಸಿನಿಮಾ ಮಾಡಿದ್ದಾರೆ ಅಂತ. ಅಂಬರೀಷ್ ಅವರ ಸಿನಿಮಾನ ಡೈರೆಕ್ಟ್ ಮಾಡಿರೋ ಐ ಥಿಂಕ್ ಇಟ್ ಇಸ್ ಅ ರೆಕಾರ್ಡ್. ನಾನು ಹೇಳೋ ಎಂತೆಂತ ಪಿಕ್ಚರ್ ಅಮ್ಮ. ತುಂಬಾ ರಘು ಸರ್ ಪ್ರಥಮಗಳಿಗೆ ಅಂಬರೀಷ್ ಅವರು ಕಾರಣ ಆಗಿದ್ದಾರೆ. ಅಂದ್ರೆ ನ್ಯಾಯ ನೀತಿ ಧರ್ಮದಿಂದ ಡೈರೆಕ್ಟರ್ ಆದ್ರು, ಮೈಸೂರು ಜಾಣ ಸಿನಿಮಾದಿಂದ ಪ್ರೊಡ್ಯೂಸರ್ ಆದ್ರು. ಹೌದು, ಇದಕ್ಕೆಲ್ಲ ಅಂಬರೀಷ್ ಅವರೇ ಕಾರಣ. ಅಂಡ್ ಅವರು ಆ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತಾ ಇದ್ರು. ಅದು ಎಲ್ಲರೂ ಆ ಥರ ರಿಸ್ಕ್ ತಗೊಳಕ್ಕೆ ರೆಡಿ ಇರೋದಿಲ್ಲ. ನಮ್ಮ ತಂದೆ ಹೇಗೆ ಆಚೆ ಹೋಗಿ ದುಡ್ಕೊಂಡು ಬರ್ತಾ ಇದ್ರು, ಹಾಗೆ ನಮ್ಮಮ್ಮ ಮನೇಲಿ ಇದ್ಕೊಂಡು ಶಿ ವಾಸ್ ದಿ ಆ್ಯಂಕರ್. ನಮ್ಮಮ್ಮನ ಥರ ಕ್ಯಾರೆಕ್ಟ್ರು ಇದ್ದಿರಲಿಲ್ಲ ಅಂದರೆ ನಮ್ಮ ತಂದೆಗೆ ವೈಫ್ ಆಗಿ ಬಂದವರು, ಹೆಂಡತಿಯಾಗಿ ಬಂದವರು ತುಂಬ ಕಷ್ಟ ಇರ್ತಾ ಇತ್ತು. ಅಪ್ಪ ಎಲ್ಲಿದ್ದಾರೆ? ಮೆಡ್ರಾಸ್. ಸೊ ಅದೊಂದು ನಮ್ಮ ಕಾಮನ್ ಆನ್ಸರ್ ಇರ್ತಾ ಇತ್ತು. ನೂರೊಂದು ನೆನಪು. ಸೊ ಹಾಗಾಗಿ ಅವರು ಹೇಳಿದರು ಇಂಡಿಪೆಂಡೆಂಟಾಗಿ ಮಾಡ್ಬೋದು, ನೋಡಿ ಅಂತ ಹೇಳಿದಾಗ ಆವಾಗ ನ್ಯಾಯ ನೀತಿ ಧರ್ಮ ಅಂತ ಫಸ್ಟು ಚೊಚ್ಚಲ ನಿರ್ದೇಶನದ ಚಿತ್ರ ಅಂತ ಹೇಳ್ಬೋದು. ಅದರಲ್ಲಿ ಅಂಬರೀಷ್ ವಾಸ್ ಲಾಂಚ್ಡ್ ಆಸ್ ಅ ಹೀರೋ. ಔಟ್ ಅಂಡ್ ಔಟ್ ಕಮರ್ಷಿಯಲ್ ಹೀರೋ ಥರ ಅವ್ರನ್ನ ಲಾಂಚ್ ಮಾಡಿದ್ದು ಆ ಮೂವಿಯಿಂದ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅಲ್ಲಿಂದ ಶುರುವಾದ ಒಡನಾಟ ಅಂಬರೀಷ್ ಅವರ ಜೊತೆ ಸುಮಾರು ಒಂದು 22 ಸಿನಿಮಾ ಮಾಡಿದ್ದಾರೆ ಅಂತ. ಅಂಬರೀಷ್ ಅವರ ಸಿನಿಮಾನ ಡೈರೆಕ್ಟ್ ಮಾಡಿರೋ ಐ ಥಿಂಕ್ ಇಟ್ ಇಸ್ ಅ ರೆಕಾರ್ಡ್. ನಾನು ಹೇಳೋ ಎಂತೆಂತ ಪಿಕ್ಚರ್ ಅಮ್ಮ. ನ್ಯಾಯ ನೀತಿ ಧರ್ಮ ಫಸ್ಟ್ ಪಿಕ್ಚರ್ ಇದೆ ತಗೊಂಬೋದು, ಪ್ರೀತಿ, ಆಶಾ, ಆಮೇಲೆ ಧರ್ಮಯುದ್ಧ, ಅಂತಿಮ ತೀರ್ಪು, ಮಂಡ್ಯದ ಗಂಡು, ಮೈಸೂರು ಜಾಣ, ಬೇಟೆಗಾರ. ನಮಗೆ ಪಟಪಟ ಅಂತ ಬರುತ್ತೆ ಒಂದು 8 ಸಿನಿಮಾ ಕೂತ್ಕೊಂಡಂಗೆ. ಅವಳ ನೆರಳು, ಆಮೇಲೆ ಕ್ರಾಂತಿಕುಮಾರ್, ಗೂಂಡಾಗುರು, ನ್ಯಾಯಕ್ಕಾಗಿ ನಾನು ಎಲ್ಲ ಕಮರ್ಷಿಯಲ್ ಫಿಲ್ಮ್. ಅಂಬರೀಷ್ ಅವರ ರೆಬಲ್ ಸ್ಟಾರ್ ಅನ್ನೋ ಇಮೇಜ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಂತ ಡೈರೆಕ್ಟ್ರು. ಸೊ ಅವರ ಒಂದು ಏನು ಹೇಳ್ತಾರೆ, ಒಂದು ಬಳಗ ಅಂತ ಹೇಳ್ತಾರಲ್ಲ, ಸೊ ಅಂಬರೀಷ್ ಅವರ ಬಳಗದಲ್ಲಿ ಯುನೋ ಬಿಕಾಸ್ ದೇರ್ ಆರ್ ಯೂಶಲಿ ಏನು ಹೇಳೋದು ಸರ್ಟನ್ ಕ್ಯಾಂಪ್ಸ್ ಇರ್ತಾರೆ. ಕರೆಕ್ಟ್. ಸೊ ಯು ಹ್ಯಾವ್ ಕೆಲವು ಆರ್ಟಿಸ್ಟ್ಗಳಿಗೆ ಕೆಲವು ಸೆಟ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಒಂದು ಸೆಟ್ ಆಫ್ ಡೈರೆಕ್ಟರ್ಸ್. ತುಂಬಾ ರಘು ಸರ್ ಪ್ರಥಮಗಳಿಗೆ ಅಂಬರೀಷ್ ಅವರು ಕಾರಣ ಆಗಿದ್ದಾರೆ. ಅಂದ್ರೆ ನ್ಯಾಯ ನೀತಿ ಧರ್ಮದಿಂದ ಡೈರೆಕ್ಟರ್ ಆದ್ರು, ನಮ್ಮ ಮೈಸೂರು ಜಾಣ ಸಿನಿಮಾದಿಂದ ಪ್ರೊಡ್ಯೂಸರ್ ಆದ್ರು. ಹೌದು, ಇದಕ್ಕೆಲ್ಲ ಅಂಬರೀಷ್ ಅವರೇ ಕಾರಣ. ನಿಜ. ಅವರದೊಂದು ಬೆಂಬಲದಿಂದನೇ ಒಂದು ಧೈರ್ಯ ಬರುತ್ತೆ. ಇಲ್ಲಾಂದ್ರೆ ನಮ್ಮ ತಂದೆಯವರಿಗೆ ಬೇರೆ ಯಾರೂ ಗಾಡ್ ಫಾದರ್ ಇಲ್ಲ, ಬೇರೆ ಯಾವುದೇ ಒಂದು ಏನು ಹೇಳೋದು ಫೈನಾನ್ಷಿಯಲ್ ಬ್ಯಾಕಿಂಗ್ ಥರನೂ ಇಲ್ಲ. ಸೊ ನಾವು ತುಂಬ ಐ ಮೀನ್ ಮಿಡಲ್ ಕ್ಲಾಸ್ ಅಲ್ಲಿ ಬಹಳ ವೆರಿ ಮೀಗರ್ ಹಂಬಲ್ ಬಿಗಿನಿಂಗ್ಸ್ ಇಂದ ಬಂದಿರೋರು. ನಮ್ಮ ತಾತ ಹಿ ವಾಸ್ ಅ ಜೈಲರ್ ಅಂಡ್ ಜೈಲ್ ಪೊಲೀಸ್ ಅಂದ್ರೆ ರಘು ಸರ್ ತಂದೆ. ಅವಾಗ ಜೈಲ್ ಪೊಲೀಸ್ ಅಂತ ಒಂದು ಐ ಥಿಂಕ್ ದೇ ವಾಸ್ ಒನ್ ಕ್ಯಾಟಗರಿ ಡೆಸಿಗ್ನೇಷನ್. ಹೌದು. ಸೊ ಐ ವಾಸ್ ಥಿಂಕಿಂಗ್ ಜೈಲರ್, ಸೊ ಜೈಲ್ ಪೊಲೀಸ್. ಸೊ ಅದರಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಶಿಸ್ತು ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ವೆರಿ ಸ್ಟ್ರಿಕ್ಟ್ ಡಿಸಿಪ್ಲಿನರಿ, ಪಂಕ್ಚುಯಲ್ಲು, ಎಲ್ಲ ಸ್ಟ್ರಿಕ್ಟು, ಎಲ್ಲ ಕರೆಕ್ಟಾಗಿ ಆಗಬೇಕು. ಸೊ ಅದೇ ಒಂದು ಡಿಸಿಪ್ಲಿನ್ನು ಡ್ಯಾಡಿ ಅವ್ರಿಗೆ ಕೆಲಸದ ಮೇಲೆ. ಅವ್ರ ಕೆಲಸ ಅಂದರೆ ಅಷ್ಟು ಶ್ರದ್ಧೆ. ಇವಾಗ ರಾತ್ರಿ ಎಷ್ಟೇ ಹೊತ್ತಾಗಿದ್ರು, 1 o'clock ಆಗಿ ಬಂದಿದ್ರು ಮನೆಗೆ, ಬೆಳಿಗ್ಗೆ 5 ಗಂಟೆಗೆ ಶೂಟಿಂಗ್ ರೆಡಿ ಆಗಬೇಕು, ಇಲ್ಲ 4 ಗಂಟೆಗೆ ರೆಡಿ ಆಗಬೇಕು ಅಂದರೆ ಟಕ್ ಅಂತ ರೆಡಿಯಾಗಿ ಕೂತಿರ್ತಾರೆ. ಸ್ನಾನ ಎಲ್ಲ ಮಾಡಿ ವಿಲ್ ಬಿ ರೆಡಿ ವೇಟಿಂಗ್ ಫಾರ್ ದ ಕಾರ್ ಪಿಕಪ್ಗೆ. ಸೊ ಹಾಗೆ ಅವರು ವಿ ಹ್ಯಾವ್ ಸೀನ್ ದಟ್. ಸೊ ಐ ಆಮ್ ಕಮಿಂಗ್ ಫಾರ್ ದಟ್. ಅದಕ್ಕೆ ಮುಂಚೆ ನೋಡಿ, ಒಂದೊಂದು ಗಳಿಗೆಗಳು ಅಂತ ಹೇಳ್ತೀವಿ ನಾವು ಲೈಫಲ್ಲಿ. ನಮ್ಮ ಲೀಲಮ್ನವ್ರನ್ನ ಕೈ ಹಿಡಿದಿದ್ದ ಗಳಿಗೆ ರಘು ಸರ್ ಅಸೋಸಿಯೇಟ್ ಆಗಿದ್ದವರು ಡೈರೆಕ್ಟರ್ ಆಗ್ತಾರೆ. ಹೌದು. ಡೈರೆಕ್ಟರ್ ಆದ್ಮೇಲಿಂದ ಅವ್ರು ಹಿಂತಿರುಗಿ ನೋಡಲೇ ಇಲ್ಲ ಎಷ್ಟೋ ವರ್ಷ. ಖಂಡಿತ ನೋಡಿಲ್ಲ. ಆ ಲೇಡಿ ಲಕ್ ಅನ್ನೋದು ಅವ್ರ ಲೈಫ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಭದ್ರವಾಗಿ ಬಂತು. ನ್ಯಾಯ ನೀತಿ ಧರ್ಮ ಆಯಿತು, ಅದಾದ್ಮೇಲೆ ಆಶಾ ದೊಡ್ಡ ಹಿಟ್ ಆಯಿತು. ಅದರಲ್ಲಿ ಟೀನ್ಸಲ್ಲಿದ್ದ ಅರ್ಜುನ್ ಸರ್ಜಾ ಆ್ಯಂಡ್ ಬೇಬಿ ಇಂದ್ರ ಅವ್ರನ್ನ ಹೀರೋಯಿನ್ ಮಾಡಿದ್ರು. ಆಶಾ ಸಿನಿಮಾ. ಚರಣ್ ರಾಜ್ ಅವ್ರಿಗೆ ಒಂದು ಫುಲ್ ಫ್ಲೆಡ್ಜ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟರು ಆ ಸಿನಿಮಾದಲ್ಲಿ. ಆ್ಯಂಡ್ ಆ ಸಾಂಗ್ಗಳ ಸಿನಿಮಾಗಳದ್ದು ನನಗೆ ಇವತ್ತಿಗೂ ವಾಟ್ಸ್ ದಟ್
ಮುತ್ತು ಮುತ್ತು ಸಿಹಿ ಮುತ್ತು ಮುತ್ತು ಆ ಸಾಂಗು, ಹೌದು ಆಮೇಲೆ ಡ್ಯಾನ್ಸ್ ವಿತ್ ಮೀ ವೆರಿ ವೆರಿ ಡಿಸ್ಕೋ ಹೌದು ಆ ಸಾಂಗು. ನನಗಿದೆಲ್ಲನೂ ನನಗೆ ರಘು ಸರ್ದು ಕೆಲವು ಸಿನಿಮಾ ಹಾಡುಗಳು ತುಂಬ ಒಂದು ಪರ್ಸನಲ್ ನೋಟಲ್ಲಿದೆ. ಆ್ಯಂಡ್ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರಲ್ಲಿ ಒಂದು ತಂಗಿ ಸಾಂಗ್ ಇದೆ. ಆ ತಂಗಿ ಸಾಂಗಿಂದ ನನಗೆ ಒಂದು ಫೇವ್ರೆಟ್ ಸಾಂಗು, ಕರೆದಾಗ ಬರಬೇಕು ಜೊತೆಯಲ್ಲೇ ಇರಬೇಕು, ಎಂತೆಂಥದ್ದು ಅವ್ರದ್ದು ಮ್ಯೂಸಿಕ್ ಟೇಸ್ಟು. ಹೌದು, ಹಿಸ್ ಟೇಸ್ಟ್ ಫಾರ್ ಮ್ಯೂಸಿಕ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅವ್ರಿಗೂ ಸಿಂಗಿಂಗ್ ಆರ್ ಇದು ಐ ಮೀನ್ ಕಲೆಯಲ್ಲಿ ಯಾವ ಒಂದು ಆಸಕ್ತಿಗಳಿರಬೇಕು ಅದೆಲ್ಲ ಡ್ಯಾಡಿನಲ್ಲಿತ್ತು. ಆ್ಯಂಡ್ ಹಿ ಹ್ಯಾಡ್ ಅ ವೆರಿ ಫೈನ್ ಐ ಫಾರ್ ಆಲ್ ದೋಸ್ ಥಿಂಗ್ಸ್. ಇವಾಗ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ನೋಡಿರೋ ಪ್ರಕಾರ ಹಿ ಯೂಸ್ ಟು ಗಿವ್ ಆಪರ್ಚುನಿಟೀಸ್ ಫಾರ್ ನ್ಯೂ ಕಮರ್ಸ್. ಆದಷ್ಟು ನ್ಯೂ ಕಮರ್ಸ್ಗೆ ಆಪರ್ಚುನಿಟಿ ಕೊಡೋರು. ಹೀರೋಯಿನ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿ ಸೆಲೆಕ್ಟ್ ಮಾಡೋರು. ಹೀರೋ ಸೇಮ್ ಇದ್ರು ಅಂಬರೀಷ್ ಅವರ ಸಪೋರ್ಟಿಂಗ್ ತುಂಬಾ ಹೊಸಬ್ರನ್ನ ಕರ್ಕೊಂಬರೋರು ನೋಡಿ. ಆಶಾನಲ್ಲಿ ಅರ್ಜುನ್ ಸರ್ಜಾ ಅವ್ರನ್ನ ತಂದ್ರು. ಸೇಮ್ ಕಾಡಿನ ರಾಜ ಸಿನಿಮಾದಲ್ಲಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋರು. ಅವರು ಈ ಪುಟಾಣಿ ಏಜೆಂಟ್ 1, 2, 3 ಇದ್ರಲ್ಲೆಲ್ಲ ಅರ್ಜುನ್ ಸರ್ಜಾ ಅವ್ರ ತರನೇ ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ತರ ಆ ಪಿಕ್ ಮಾಡೋ ಟ್ಯಾಲೆಂಟ್ ರಘು ಸರ್. ಅಂಡ್ ಅವರು ಆ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತಾ ಇದ್ರು. ಅದು ಎಲ್ಲರೂ ಆ ಥರ ರಿಸ್ಕ್ ತಗೊಳಕ್ಕೆ ರೆಡಿ ಇರೋದಿಲ್ಲ. ಅಯ್ಯೋ ಹೊಸಬ್ರಿಗೆ ಹೇಗೆ ಇದು ಮಾಡೋದು. ಯೂಶಲಿ ಇವಾಗ ನಾವು ಸಿನಿಮಾ ಮಾಡಬೇಕು ಅಂದರೆ ಇವಾಗ ಪ್ರೊಡ್ಯೂಸರ್ಸ್ ದುಡ್ಡು ಹಾಕ್ತಾ ಇದ್ರು ಅಂದ್ರೂ ಅವರು ಯಾರು ಇವಾಗ ಯುನೋ ಎಸ್ಟಾಬ್ಲಿಷ್ ಆಗಿರೋರ ಮೇಲೆ ಮಾತ್ರ ದೇ ವಿಲ್ ಬಂಡವಾಳ ಹಾಕೋದಲ್ವಾ. ಸೊ ಡ್ಯಾಡಿ ಆದಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ರು, ನಾನು ಇವ್ರನ್ನ ಕರ್ಕೊಂಡು ಬರ್ತೀನಿ, ಅವ್ರನ್ನ ಕರ್ಕೊಂಡು ಬರ್ತೀನಿ, ಒಂದು ಚಾನ್ಸ್ ಕೊಡೋಣ, ನಾನು ಮಾಡಿಸ್ತೀನಿ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಅವ್ರನ್ನ ಕರ್ಕೊಂಡು ಬರೋರು. ಜನರಲಿ ಬ್ರ್ಯಾಂಡ್ ಹಿಂದೆ ಹೋಗೋದು ಒಂದು ವಾಡಿಕೆ. ಹೌದು, ಆದರೆ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತವ್ರು ರಘು ಸರ್. ಈ ಚಿತ್ರದ ಒಂದು ಬ್ರ್ಯಾಂಡ್ಗಳನ್ನ ಒಬ್ಬ ಡೈರೆಕ್ಟರ್ ವಿಷನ್ ಅವ್ನಿಗೆ ಅಷ್ಟು ತಾಕತ್ತು ಇರೋದು ಅವ್ರಿಗೆ ಅದನ್ನು ಕ್ರಿಯೇಟ್ ಮಾಡೋವಂಥದ್ದು. ಸೊ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಪ್ರತಿಯೊಂದು ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ಅದರಲ್ಲೂ ಹೆಣ್ಮಕ್ಳಿಗೆ ಪರ್ಟಿಕ್ಯುಲರ್ಲಿ ಅವ್ರ ಅಪ್ಪನೇ ಮೊದಲನೇ ಹೀರೋ. ಹೌದು. ಸೊ ನಿಮ್ಮ ಅಪ್ಪ ಅಂದ ತಕ್ಷಣ, ನಿಮ್ಮ ಹೀರೋ ಅಂದ ತಕ್ಷಣ ನಿಮ್ಮ ಮೊದಲು ಏನು ಜ್ಞಾಪಕ ಬರೋದು? ಪಟ್ ಅಂತ ಏನು ಜ್ಞಾಪಕ ಬರೋದು? ಪಟ್ ಅಂತ ಜ್ಞಾಪಕ ಬರೋದು ಆ್ಯಕ್ಚುಲಿ ತಂದೆ ಸಿನಿಮಾ ಡೈರೆಕ್ಟ್ರು, ಅದೊಂದು ಜ್ಞಾಪಕ ಬರುತ್ತೆ. ಯಾಕಂದರೆ ದಟ್ ಹ್ಯಾಸ್ ಬೀನ್ ಹಿಸ್ ಬ್ರ್ಯಾಂಡ್, ಯು ಎಸ್ ಪಿ ಅಲ್ವಾ. ಸೊ ಅದು ಎಲ್ಲೇ ಹೋದ್ರೂ ನಮಗೆ ಅದೊಂದು, ಇವರು ಎ ಟಿ ರಘು ಅವ್ರ ಮಗಳು, ಎ ಟಿ ರಘು ಅವರ ಯುನೋ ಮಿಸ್ಸಸ್ಸು, ಇಲ್ಲ ಎ ಟಿ ರಘು ಅವ್ರ ಮಗ. ಸೊ ನನ್ನ ತಮ್ಮ ಇದ್ದಾನೆ, ನನಗಿಂತ ಅವನು ಬಿಜಾಯ್ ಅಂತ, ಬಿಜಾಯ್ ಗಣಪತಿ. ನಾನು ಗಂಗಮ್ಮ ಅಂತ ನನ್ನ ಹೆಸರು. ಸೊ ನಮ್ಮಲ್ಲಿ ಯೂಶಲಿ ಈ ಕೊಡವ ಹೆಸರುಗಳಲ್ಲಿ ನೀವು ನೋಡಿರ್ಬೋದು. ಸೊ ಕಾವೇರಮ್ಮ, ಗಂಗಮ್ಮ, ದೇಚಮ್ಮ, ಮುತ್ತಮ್ಮ ಅಂತೆಲ್ಲ. ಸೊ ಹಾಗೆ ನಾನು ಗಂಗಮ್ಮ, ನನ್ನ ತಮ್ಮ ಗಣಪತಿ. ಸೊ ಅವನ ಹೆಸರು ಬಿಜಾಯ್ ಅಂತ, ನನಗಿಂತ 5 ವರ್ಷ ಚಿಕ್ಕವರು. ನಮ್ಮನ್ನೆಲ್ಲ ಮಾತಾಡ್ಸ್ಬೇಕಾದ್ರೆ ಹಾಗೆ ನಮ್ಮನ್ನು ಪರಿಚಯ ಮಾಡೋದು, ಇದು ರಘು ಅವ್ರ ಮಗಳು, ರಘು ಅವ್ರ ಮಗ, ಇಲ್ಲ ರಘು ಅವ್ರ ಮಿಸ್ಸಸ್ಸು ಅಂತಾನೆ ನಮಗೆ. ಸೊ ದಟ್ ಇಸ್ ಅದೇ ನಮ್ದೊಂದು ಏನು ಹೇಳೋದು, ಐಡೆಂಟಿಟಿ ಆಗಿಬಿಟ್ಟಿದೆ. ಸೊ ಎಲ್ಲಿ ಹೋದ್ರೂ ದಟ್ ಹ್ಯಾಸ್ ಆಲ್ವೇಸ್ ಸ್ಟಕ್ ವಿತ್ ಅಸ್. ಆ್ಯಂಡ್ ಡ್ಯಾಡಿ ಬಂದ್ಬಿಟ್ಟು ನಮಗೆ ನಮ್ಮ ಮಕ್ಕಳನ್ನ ಯಾವತ್ತೂ ಜೋರು ಮಾಡಿದವರಲ್ಲ, ಬೈದವರಲ್ಲ. ಎಲ್ಲ ನಮ್ಮ ಅಮ್ಮನಿಗೆ ಡೈರೆಕ್ಟ್ ಆಗ್ತಾ ಇತ್ತು. ನೀವು ಹುಟ್ಟಿದ ಗಳಿಗೆ ಹೆಂಗಿದ್ರಂತೆ? ರಘು ಸರ್ ಇಲ್ಲೇ ಇದ್ರಾ, ಶೂಟಿಂಗ್ ಅಲ್ಲಿ ಇದ್ರಾ, ಜೊತೆಗೆ? ನನ್ಗೆ ಗೊತ್ತಿಲ್ಲ. ನಾನು ಹುಟ್ಟಿದ ದಿವಸ ಇಟ್ ವಾಸ್ ಅ ವಿಜಯದಶಮಿ ದಿವಸ. ಸೊ ಆವತ್ತು ದಸರಾ ದಿನ. ಸೊ ಐ ವಾಸ್ ಬಾರ್ನ್ ಆನ್ ವಿಜಯದಶಮಿ ಡೇ, ನವರಾತ್ರಿಗೆ. ಸೊ ನಮ್ಮ ತಂದೆಯವರು ಆ ಟೈಮಲ್ಲಿ ಇದ್ರ ನನಗೆ ಜ್ಞಾಪಕ ಇಲ್ಲ, ಐ ಡೋಂಟ್ ನೋ. ಬಟ್ ನಿಮಗೆ ಅಂದರೆ ನಿಮ್ಮ ಸ್ಕೂಲಲ್ಲಿ ಆನ್ಯುವಲ್ ಡೇಗೋ ಇಲ್ಲ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಇಲ್ಲ, ಅದಕ್ಕೆಲ್ಲ ನೋ, ಹಿ ವುಡ್ ನಾಟ್ ಕಮ್ ಫಾರ್ ಆಲ್ ದ್ಯಾಟ್. ಅದೆಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ಳೋರು. ಸ್ಕೂಲಿಂದು ಏನೇನು ಇದೆ ಕಂಪ್ಲೀಟ್ ನಮ್ಮ ತಂದೆ ಹೇಗೆ ಆಚೆ ಹೋಗಿ ದುಡ್ಕೊಂಡು ಬರ್ತಾಯಿದ್ರು, ಹಾಗೆ ನಮ್ಮಮ್ಮ ಮನೇಲಿ ಇದ್ಕೊಂಡು ಶಿ ವಾಸ್ ದಿ ಆ್ಯಂಕರ್. ಸೊ ಶಿ ಟುಕ್ ಕೇರ್ ಆಫ್ ನಮ್ಮನ್ನು ನೋಡಿಕೊಂಡು, ಮನೆಯವ್ರನ್ನ ನೋಡಿಕೊಂಡು, ಫ್ಯಾಮ್ಲಿಗೆ ಬರೋರು ಹೋಗೋದು ಎಲ್ಲ, ಪ್ರತಿಯೊಂದು ಮನೇದು ಏನೇನು ವಿಷಯ ಇದೆ ಅದೆಲ್ಲ ನಮ್ಮ ಅಮ್ಮನೇ ನೋಡ್ಕೊಂಡಿರೋದು.
ನಮ್ಮ ತಂದೆ he was he was free to go and pursue his profession which is his passion. ಎಕ್ಸಾಕ್ಟ್ಲಿ. ಇವಾಗ ಅಪ್ಪ ಕೆರಿಯರ್ಲಿ ಅಷ್ಟು ಸಕ್ಸಸ್ ಆಗೋದಕ್ಕೆ ದ ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ ಅಮ್ಮ. ಅದು ನಿಜ, ಅದು ನಾನು ಖಂಡಿತ ಅವರಿಗೆ ಆ ಕ್ರೆಡಿಟ್ ಕೊಡಲೇಬೇಕು ನಾವು. ಯಾಕಂದರೆ ಅವರು ಯಾವುದೇ ಒಂದು ರೀತಿನಲ್ಲಿ ರೆಸ್ಟ್ರಿಕ್ಷನ್ಸ್ ಅಂತ ಏನೂ ಇರ್ತಾ ಇರಲಿಲ್ಲ. ಶಿ ಜಸ್ಟ್ ಫಾಲೋಡ್. ಆ್ಯಂಡ್ ಅಮ್ಮ ತುಂಬ ನಮ್ಮ ತಂದೆ ಎಷ್ಟು ಔಟ್ ಬೌಂಡು ಅಷ್ಟೇ ನಮ್ಮಮ್ಮ ಸೌಮ್ಯ. ಸೊ ಇಟ್ ವಾಸ್ ನೈಸ್ ಮಿಕ್ಸ್ ಆಫ್ ಆಪೋಸಿಟ್ಸ್ ಅಂತ ಹೇಳ್ಬೋದು ನೇಚರ್ ನೋಡಿದರೆ. ಸೊ ಅದು ಅಷ್ಟು ಚೆನ್ನಾಗಿ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ನಮ್ಮಮ್ಮನ ಥರ ಕ್ಯಾರೆಕ್ಟ್ರು ಇದ್ದಿರಲಿಲ್ಲ ಅಂದರೆ ನಮ್ಮ ತಂದೆಗೆ ವೈಫ್ ಆಗಿ ಬಂದವರು, ಹೆಂಡತಿಯಾಗಿ ಬಂದವರು ತುಂಬ ಕಷ್ಟ ಇರ್ತಾಯಿತ್ತು. ಸೊ ಇಟ್ ವಾಸ್ ಆಲ್ ಔಟ್ ಆ್ಯಂಡ್ ಔಟ್ ನಮ್ಮ ತಾಯಿ ಒಂದು ಗುಣ, ಸೌಮ್ಯ ಗುಣ ಹೇಗಿತ್ತು ಅದರಿಂದ ಅವರಿಗೆ ಅವರ ಕ್ಷೇತ್ರದಲ್ಲಿ ಇನ್ನೂ ಅಚೀವ್ ಮಾಡೋಕ್ಕೆ, ಅಭಿವೃದ್ಧಿ ಆಗೋಕ್ಕೆ ತುಂಬಾನೇ ಅದು ಹೆಲ್ಪ್ ಆಯಿತು ಅಂತ ಹೇಳಬಹುದು. ವೆರಿ ಟ್ರೂ. ಯಾಕೆಂದರೆ ಮನೆ ಕಡೆ ಟೆನ್ಷನ್ ಇದ್ಬಿಟ್ಟ ಕೆಲಸ ಮಾಡೋಕ್ಕಾಗಲ್ಲ. ಏನೂ ಟೆನ್ಷನ್ ಇರ್ತಾ ಇರಲಿಲ್ಲ. ಹಿ ವುಡ್ ನಮ್ಮಮ್ಮ ಏನೂ ಟೆನ್ಷನ್ ಅವ್ರ ತನಕ ತೊಗೊಂಡು ಬರ್ತಾನೆ ಇರಲಿಲ್ಲ. ನಮ್ಮ ಸ್ಕೂಲ್ ಆಗಲಿ, ಇಲ್ಲ ಮನೆಗೆ ಬರೋರು ಹೋಗೋರಾಗಲಿ, ಇಲ್ಲ ಮನೆ ಫಂಕ್ಷನ್ಗಳಾಗಲಿ, ಏನೇ ಇದ್ರೂ ಎಲ್ಲ ಅಮ್ಮನೇ ಅಟೆಂಡ್ ಮಾಡಿಕೊಂಡು ಅದನ್ನೆಲ್ಲ ನೀಸ್ಕೊಂಡು ಬರೋರು. ಸೊ ಹಾಗಾಗಿ ನಮ್ಮ ತಂದೆಗೆ he had all the freedom to pursue his career. ಇವಾಗ ನೀವು ಅಪ್ಪ ಅಮ್ಮ ತಮ್ಮ ಆ ದಿನಗಳು ಏನಾದರೂ ಜ್ಞಾಪಿಸ್ಕೊಳಂಗಿದ್ರೆ ಎನಿ ಸ್ವೀಟ್ ಮೆಮೊರೀಸ್ ಅವತ್ತಿನ ದಿವಸಗಳಲ್ಲಿ ಹೇಗಿರ್ತಿದ್ರಿ? ಏನು ಅಪ್ಪ ನಿಮ್ಮ ಜೊತೆ ತಮ್ಮನ ಜೊತೆ ಮನೇಲಿ ಹೇಗಿರೋರು? ಎಲ್ಲ we've had some of the best memories ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಫ್ಯಾಮ್ಲಿನಲ್ಲಿ ಅಭಿವೃದ್ಧಿಯಾಗಿ ಬಂದವರು ನಮ್ಮ ತಂದೆನೇ ಫಸ್ಟು. ಎಲ್ಲರೂ ಇವಾಗ ಚೆನ್ನಾಗೇ ಇದ್ದಾರೆ ಬೈ ಗಾಡ್ಸ್ ಗ್ರೇಸ್. ಬಟ್ ಇನಿಷಿಯಲ್ ಇದು ಶೈನ್ ಆಗಿದ್ದು ನಮ್ಮ ತಂದೆನೇ. ಸೊ ಆ ಟೈಮಲ್ಲಿ ವಿ ಹ್ಯಾವ್ ಸೀನ್ ದಟ್ ಏನು ಹೇಳೋದು, ಆ ಒಂದು ಕಂಫರ್ಟ್ ನಾವು ನೋಡಿದ್ದೀವಿ. ಬಸವೇಶ್ವರ ನಗರದಲ್ಲಿ ನಮ್ಮ ಸ್ವಂತ ಮನೆ ಇತ್ತು. ಸೊ ಆ ಮನೆ ಇಟ್ ವಾಸ್ ಅ ಡೂಪ್ಲೆ ಹೌಸ್. ಸೊ ಆ ಮನೆ ಒಳಗಡೆಯಿಂದ ಸ್ಟೇರ್ ಕೇಸು ನಮಗೆ ಆವಾಗೆಲ್ಲ ಅದು ದಟ್ ಇಸ್ ಸಚ್ ಅ ಬಿಗ್ ಲಕ್ಸುರಿ. ಇವಾಗ ಎಸ್ ಇಟ್ ಮೈಟ್ ಬಿ ಕಾಮನ್, ಬಟ್ ವೇ ಬ್ಯಾಕ್ ಇನ್ ಇವಾಗ ಇನ್ ದಿ 80s ಅಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಸ್ವಂತ ಮನೆ ಮಾಡಿಕೊಂಡು ಅಷ್ಟು ಚೆನ್ನಾಗಿದ್ದವರು. ಸೊ ನಮಗೂ ವಿ ಹ್ಯಾವ್ ಸೀನ್ ದಟ್ ಕೈಂಡ್ ಆಫ್ ಇದು ಲೈಫ್. ಆ ಸ್ಟೆಪ್ಸ್ ಮೇಲೆ ಹತ್ತೋದು, ಅದ್ರ ಮೇಲೆ ಜಾರ್ಕೊಂಡು ಬರೋದು ಅದೆಲ್ಲ ವಿ ವರ್ ಲೈಕ್ ಅದು ನಮ್ಮ ಒಂದು ಬಾಲ್ಯದ ನೆನಪುಗಳು. ಮತ್ತು ನಮ್ಮ ತಂದೆ ಆವಾಗ ಎಲ್ಲ ಸಿನಿಮಾ ಇದರಲ್ಲಿ ಮೆಡ್ರಾಸಿಗೆ ಹೋಗೋರು. ಇವಾಗ ಚೆನ್ನೈ, ಆವಾಗ ಮೆಡ್ರಾಸ್ ಅಲ್ವಾ. ಸೊ ಮೆಡ್ರಾಸ್, ಅಪ್ಪ ಎಲ್ಲಿದ್ದಾರೆ? ಮೆಡ್ರಾಸ್. ಸೊ ಅದೊಂದು ನಮ್ಮ ಕಾಮನ್ ಆನ್ಸರ್ ಇರ್ತಾಯಿತ್ತು. ಸೊ ಫ್ಲೈಟಲ್ಲಿ ಹೋಗೋರು ಬರೋರು. ಆವಾಗ ನಮಗೆ ಚಾಕ್ಲೇಟ್ಸ್ ತಗೊಂಡು, ಸೊ ಅದರದ್ದು ಒಂದು ಚಾಕ್ಲೇಟ್ಸ್ ತೊಗೊಂಡು ಬರೋರು. ಮತ್ತೆ ಇಂಡಿಯನ್ ಏರ್ವೇಸ್ ಎಲ್ಲ ಕೊಡೋರು. ಸೊ ದೋಸ್ ಚಾಕ್ಲೇಟ್ಸ್ ಹಿ ವುಡ್ ಕಮ್ ಅಂಡ್ ಗಿವ್ ಅಸ್. ಮತ್ತು ಇನ್ನೊಂದು ಆಲ್ಮಂಡ್ ಚಾಕ್ಲೇಟ್ಸ್ ಬಂದು ನಮ್ಗೆ ಕೊಡೋರು. ಸೊ ಆ್ಯಸ್ ಕಿಡ್ಸ್ ನಾವು ತುಂಬಾ ಏನು ಹೇಳೋದು, ಒಂದು ಕಂಫರ್ಟಬಲ್ ಆಗಿ ಬೆಳ್ಕೊಂಡು ಬಂದ ಮಕ್ಕಳು ಅಂತ ಹೇಳ್ಬೋದು. ಬಟ್ ಆ ಕಂಫರ್ಟಲ್ಲೂ ನಾವು ಅಷ್ಟೇ ಗ್ರೌಂಡೆಡ್ ಆಗಿದ್ವಿ. ಬೆಳೆಸಿರೋ ರೀತಿ. ಹೌದು, ನಮ್ಮ ತಾಯಿ ಮತ್ತು ನಾವು ನಮ್ಮ ಅಜ್ಜಿ ಮನೆ, ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ. ಸೊ ನಮ್ಮ ಅಜ್ಜಿ ಮನೆಗೆ ನಾವು ಎವ್ರಿ ವೀಕೆಂಡು ಬರ್ತಿದ್ವಿ ನಾವು. ಸೊ ಅವರು ಅಷ್ಟೇ ನಮ್ಮನ್ನು ತುಂಬ ಏನು ಹೇಳೋದು, ಶಿಸ್ತಿನಿಂದ ಬುದ್ಧಿವಾದ ಎಲ್ಲ ಹೇಳೋರು. ಅದೆಲ್ಲ ನಂಗೆ ಜ್ಞಾಪಕ ಇದೆ ಇನ್ನು. ಆ್ಯಂಡ್ ನಮ್ಮ ಫ್ಯಾಮಿಲಿ ಸರ್ಕಲ್ ಬೇಸಿಕ್ಲಿ ಎವ್ರಿ ಒನ್ ಹ್ಯಾಸ್ ಬೀನ್ ಡೌನ್ ಟು ಅರ್ತ್ ಆ್ಯಂಡ್ ವೆರಿ ಹಂಬಲ್. ಸೊ ಆ ಹಂಬಲ್ನೆಸ್ ನಮಗೂ ಬಂದಿದೆ. ವಿ ನೆವರ್ ಫೆಲ್ಟ್ ಇವಾಗ ನಾವು ಸೆಲೆಬ್ರಿಟಿ ಕಿಡ್ಸ್ ಅಂತ ನಮ್ಗೆ ಯಾವತ್ತೂ ಅನಿಸ್ಲೇ ಇಲ್ಲ. ನಾವು ತುಂಬಾ ಎಲ್ಲ ಮಕ್ಕಳ ಥರನೇ ನಾವು ಬೆಳ್ಕೊಂಡು ಬಂದ್ಬಿಟ್ವಿ. ಇವಾಗ ಸ್ಕೂಲ್ಗಳಲ್ಲಿ ಇವಾಗ ಗೊತ್ತಿರುತ್ತೆ, ಏಟಿರಗೋರ್ ಮಗಳು, ಏಟಿರಗೋರ್ ಮಗ, ನಿಮ್ಮ ತಂದೆ ಸಿನಿಮಾ ರಿಲೀಸ್ ಆಗಿರುತ್ತೆ, ದೊಡ್ಡ ದೊಡ್ಡ ಹಿಟ್ಗಳಾಗದ ಅವಾಗ ನಿಮ್ಮ ಸ್ಕೂಲಲ್ಲಿ ಹೇಗೆ ಟ್ರೀಟ್ ಮಾಡೋರು ಫ್ರೆಂಡ್ಸು, ಟೀಚರ್ಸು, ವಾಟ್ ಎವರ್? ಸ್ಕೂಲಲ್ಲಿ ಅಷ್ಟು ನಮಗೆ ಆವಾಗ ಅದರದ್ದು ಏನು ತಿಳುವಳಿಕೆನೇ ಇರ್ತಾ ಇರಲಿಲ್ಲ. ವಿ ವರ್ ನಾಟ್ ಇವನ್ ಅವೇರ್.
ಆ ಅವೇರ್ನೆಸ್ಸೇ ಇರಲಿ. ಎಷ್ಟು ಸಿನಿಮಾ ಟೋಟಲ್ ರಘು ಸರ್ ಮಾಡಿರೋದು? ಅವರು ಮಾಡಿರೋದು ಆಲ್ಮೋಸ್ಟ್ ಒಂದು 35 ಮೂವೀಸ್ ಮಾಡಿದ್ದಾರೆ. ಕನ್ನಡನೇ, ಒಂದು ಹಿಂದಿ, ಕನ್ನಡ, ಒಂದು ಹಿಂದಿ. ಇವಾಗ ನೀವು ಆಶಾ ಚಿತ್ರ ಅಂತ ಹೇಳಿದ್ರಲ್ಲ, ರಜನಿಕಾಂತ್ ಅವರು ಹೀರೋ ಪಾತ್ರ, ಇವಾಗ ಅಂಬರೀಷ್ ಪಾತ್ರ ಏನ್ ಮಾಡಿದ್ರು ಅದು ರಜನಿಕಾಂತ್ ಅವ್ರು ಮಾಡಿದ್ರು.